ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕೆ ಇ ಕಡೆಯಿಂದ ಎಸ್ ಡಿ ಎಫ್ ಡಿ ಹುದ್ದೆಗಳ ಬಗ್ಗೆ. ಸೊ ಒಟ್ಟು 4635 ಎಫ್ ಡಿ ಎ, ಎಸ್ ಡಿ ಎ ಮತ್ತು ತತ್ಸಮಾನ ಹುದ್ದೆಗಳ ಭರ್ತಿಗೆ ಕೆ ಇಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಇದರಲ್ಲಿ ನಾನ್ ಎಚ್ ಕೆಗೆ 3597 ಮತ್ತು ಎಚ್ ಕೆಗೆ 1038 ಹುದ್ದೆಗಳದಾವ. ಸೊ ನೀವು ನಾ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದಂಥ ಒಂದು ಶಾರ್ಟ್ ನೋಟಿಸ್ ಐತಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಟೋಟಲ್ ಆಗಿ 4635 ಹುದ್ದೆಗಳದಾವ. ಸೊ ಇದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿನ ಆಗ್ಬೋದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಸ್ತುತ ಸಿಲೆಬಸ್ ತಿದ್ದುಪಡಿ ಗ್ಯಾಜೆಟ್ ಪ್ರಕ್ರಿಯೆಯಲ್ಲಿ ಐತಿ ಅಂತಂದ್ರೆ ಸಿಲೆಬಸ್ನ ಚೇಂಜ್ ಮಾಡುವ ಒಂದು ಆಲೋಚನೆ ಐತಿ. ಅದು ಮುಂದಿನ 15ರಿಂದ 20 ದಿನಗಳ ಒಳಗೆ ನಮಗೆ ಫೈನಲ್ ಆಗತೈತಿ. ಸೊ ಅದು ಗೊತ್ತಾಗತ್ತೆ ಏನು ಚೇಂಜ್ ಆಗ್ತೈತೋ ಇಲ್ಲೋ ಅಂತೇಳಿ ನಾವು ನೋಟಿಫಿಕೇಶನ್ದಾಗ ನೋಡೋಣ. ಸೆಪ್ಟೆಂಬರ್ ಮೊದಲ ಅಥವಾ 2ನೇ ವಾರದಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಬರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರತೈತಿ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ ಬರ್ಬೋದು. ಆದ್ದರಿಂದ ಯಾರೂ ಸಮಯ ವ್ಯರ್ಥ ಮಾಡ್ದೆ ಸ್ಟಡಿನ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಪ್ರಮುಖ ಮುಖ್ಯಾಂಶಗಳನ್ನು ನೋಡೋದಾದ್ರೆ ನೇಮಕಾತಿ ಸಂಸ್ಥೆ ನೋಡೋದಾತಂದ್ರೆ ಕೆ ಇ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಮತ್ತು ಒಟ್ಟು ಹುದ್ದೆಗಳು 4635 ಎಫ್ ಡಿ ಎ, ಎಸ್ ಡಿ ಹಾಗೂ ತತ್ಸಮಾನ ಹುದ್ದೆಗಳು ಅಂತಂದ್ರೆ ಇದಕ್ಕೆ ಅಪ್ಲಿಕೇಶನ್ ನೀವು ಹಾಕೋಬೋದು. ಅಧಿಸೂಚನೆ ಸೆಪ್ಟೆಂಬರ್ 1 ಅಥವಾ 2nd ವೀಕ್ನಲ್ಲಿ ನಿರೀಕ್ಷಿಸಲಾಗೈತಿ. ಪರೀಕ್ಷಾ ಸಮಯ ನೋಡೋದಾತಂದ್ರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಕಂಡುಬರತೈತಿ. ನೆಕ್ಸ್ಟ್ ವರ್ಗ ವೃಂದ ನೋಡೋದಾತಂದ್ರೆ ಮಿಕ್ಕಿಳಿದ ವೃಂದ ಅಂತ ಕೇಳ್ತೀವಿ. ನಾನ್ ಎಚ್ ಕೆ 3597 ಹುದ್ದೆಗಳದಾವ. 3597 ಹುದ್ದೆಗಳು ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅಂತಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಬರ್ತದಿದೆ ನಾನ್ ಎಚ್ ಕೆ. ಮತ್ತು ಕಲ್ಯಾಣ ಕರ್ನಾಟಕ ಅಂತ ಬರ್ತದೆ ಎಚ್ ಕೆ, ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ ಮಾತ್ರ. ಓಕೆ. ನೆಕ್ಸ್ಟ್ ಒಟ್ಟು 4635 ಹುದ್ದೆಗಳು ಎಫ್ ಡಿ ಎ, ಎಸ್ ಡಿ ಎ, ಸೀನಿಯರ್ ಜೂನಿಯರ್ ಅಸಿಸ್ಟೆಂಟ್ ಅಂತೇಳಿ ಬರ್ತಾವೆ. ನೆಕ್ಸ್ಟ್ ಸಿಲೆಬಸ್ ಬದಲಾವಣೆ ಮತ್ತು ಗ್ಯಾಜೆಟ್ ಮಾಹಿತಿಯನ್ನು ನೋಡೋದಾತಂದ್ರೆ ಸರ್ಕಾರವು ಸಿಲೆಬಸ್ ಬದಲಾಯಿಸಲು ಡ್ರಾಫ್ಟ್ ಗ್ಯಾಜೆಟನ್ನು ಬಿಡುಗಡೆ ಮಾಡೈತಿ. ಸೊ ಅದನ್ನು ಎಕ್ಸ್ಪೆಕ್ಟ್ ಆಗ್ತೈತಿ ಇಲ್ಲ ಅಂತೇಳಿ ನೋಡೋಣ. ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶ ನೀಡಲಾಗೈತಿ. ಇನ್ನು 15ರಿಂದ 20 ದಿನಗಳಲ್ಲಿ ಫೈನಲ್ ಗ್ಯಾಜೆಟ್ ಪ್ರಕಟವಾಗಲಿದ್ದು ಸಿಲೆಬಸ್ ಸ್ಪಷ್ಟವಾಗಿ ನಮಗೆ ಗೊತ್ತಾಕೈತಿ. ಪರೀಕ್ಷಾ ಸಿದ್ಧತಾ ತಂತ್ರಗಳನ್ನು ನೋಡೋದಾದ್ರೆ ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು, ಇತಿಹಾಸ, ಭೂಗೋಳ ಮತ್ತು ಸಂವಿಧಾನದ ಓದುವುದನ್ನು ತಕ್ಷಣ ಪ್ರಾರಂಭ ಮಾಡಿರಿ. ಭಾಷೆ ವಿಷಯಗಳು ಕನ್ನಡ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಪೇಪರ್ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರಿ. ಕಂಪ್ಯೂಟರ್ ಜ್ಞಾನ, ಮೂಲಭೂತ ಕಂಪ್ಯೂಟರ್ಗಳ ವಿಷಯಗಳ ಮೇಲೂ ಗಮನ ಹರಿಸಬೇಕಾಗ್ತೈತಿ. ಓಕೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ನಿಮ್ಗೆ ಸಿಲೆಬಸ್ ಮುಂಚೆ ಇದ್ದ ರೀತಿನ ಹೋಗಬೇಕು ಅಥವಾ ಬೇರೆ ರೀತಿ ಮಾಡಿದ್ರೆ ಪರವಾಗಿಲ್ಲ, ನಿಮ್ಗೇನು ಅನಿಸ್ತೈತಿ? ಸೊ ದಯವಿಟ್ಟು ತಿಳಿಸ್ರಿ ಅಂತ ಹೇಳ್ತಾನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.